ಜಿಲ್ಲೆಗೆ ಒಂದು ಕರಾಳ ದಿನ. ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿಸಿ ದೇಶಕ್ಕೆ ಹೆಗ್ಗಳಿಕೆ ಪಾತ್ರಂತಹ ಮಾಜಿ ಪ್ರಧಾನಿಗಳಂತಹ ದೇವೇಗೌಡರು ಸಾಹೇಬ್ರ ಅವರ ಧರ್ಮಪತ್ನಿ ಚೆನ್ನಮ್ಮ ಅಜ್ಜಿಯವರು ಇವತ್ತು ದೈವಾಧೀನರಾಗಿದ್ದಾರೆ. ಒಂದು ಕುಟುಂಬಕ್ಕೆ ಅವರ ಒಂದು ಶಕ್ತಿ, ಅವರ ಒಂದು ಸಹಕಾರ ನಾವು ಅದೆಷ್ಟು ಬಣ್ಣಿಸಿದ್ರು ಸಾಲದು. ಅವರ ಒಂದು ಗೌಡರ ಒಂದು ಯಶಸ್ಸಿಗೆ ಇವತ್ತು ಈ ಹಂತಕ್ಕೆ ಬಂದಿದ್ದಾರೆ ಅಂತ ಹೇಳಿದ್ರೆ ಅದಕ್ಕೆ ಪ್ರತ್ಯಕ್ಷವಾಗಿ ಕಾರಣ ಎಲ್ಲರೂ ಹೇಳೋದು, ನಾವು ನೋಡಿರೋದು. ಅದಕ್ಕೆ ಚೆನ್ನಮ್ಮ ಅಜ್ಜಿಯವರು ಇವತ್ತು ಅವರ ಆತ್ಮಕ್ಕೆ ಶಾಂತಿ ಕೋರಬೇಕು ಅಂತ ನಾವೆಲ್ಲ ಆ ದೇವರಲ್ಲಿ ಪ್ರಾರ್ಥನೆ ಮಾಡೋಣ. ಜೊತೆಗೆ ಆ ಭಗವಂತ ಅತ್ಯಂತ ಹೆಚ್ಚು ಶಕ್ತಿಯನ್ನ ನಮ್ಮ ಗೌಡ್ರಿಗೆ ಕೊಡಬೇಕು. ಯಾಕಂತ ಹೇಳಿದ್ರೆ ಅವರು ಇಳಿ ವಯಸ್ಸವರು ಸಹ ಸುಮಾರು 95 ವಯಸ್ಸಿನಲ್ಲಿ ಈ ಒಂದು ದುಃಖವನ್ನ ಭರಿಸುವಂತ ಶಕ್ತಿಯನ್ನು ಕೊಡ್ಲಿ ಅಂತ ನಾವೆಲ್ಲ ದೇವರಲ್ಲಿ ಪ್ರಾರ್ಥನೆಯನ್ನ ಮಾಡೋಣ. ನಮ್ಮ ಅಜ್ಜಿ ಶಾಂತಮ್ಮ ಅವರು, ಇವರು ಚೆನ್ನಮ್ಮ ಅಜ್ಜಿ ಅವರೆಲ್ಲ ಒಂದೇ ಕುಟುಂಬದ ಸಮಕಾಲೀನರು, ಸಂಬಂಧಿಗಳು, ಜೊತೆಗೆ ಮುತ್ತಿಗೆರಳ್ಳಿ, ಕಲ್ಲುಗುಡುಗ್ನಳ್ಳಿ ಎಲ್ಲ ಅಕ್ಕಪಕ್ಕದವ್ರೆ. ರಾಜಕೀಯ ವ್ಯತ್ಯಾಸದ ಬೆಳವಣಿಗೆಯಿಂದಾಗಿ ಅವಾಗ ವ್ಯತ್ಯಾಸ ಆಗಿದ್ಬಿಟ್ರೆ ಒಂದು ಅತ್ಯಂತ ಬಾಂಧವ್ಯ ಇರುವಂತಹ ಕುಟುಂಬ ನಮ್ದು ಮತ್ತೆ ಗೌಡರ ಕುಟುಂಬ. ಇವತ್ತು ಎಲ್ಲೋ ಒಂದು ಹಿರಿಯ ಮುತ್ಸದಿ ಕಳ್ಕೊಂಡು ನಿಂತಿದ್ದೀವಿ ಅನ್ನೋದು ನಮಗೆಲ್ಲ ಒಂದು ಅಪಾರವಂತಹ ನಷ್ಟ. ನಾನು ಭಗವಂತನಲ್ಲಿ ಪ್ರಾರ್ಥನೆಯನ್ನ ಮಾಡ್ತೀನಿ, ಲಕ್ಷ್ಮೀ ರಂಗನಾಥ ಸ್ವಾಮಿಯಲ್ಲಿ ಈ ಶಕ್ತಿಯನ್ನ ಆ ಗೌಡ್ರಿಗೆ ಶಕ್ತಿ ಕೊಡ್ಲಿ ಆ ದೇವರು. ಇನ್ನಷ್ಟು ಈ ದುಃಖನ ಅದ್ ಹೇಗೆ ಭರಿಸ್ತಾರೋ ಅದನ್ನ ಈ ಶಕ್ತಿ ಕೊಡ್ಲಿ ಅಂತ ಪ್ರಾರ್ಥನೆ ಮಾಡೋಣ. ಜೊತೆಗೆ ಜಿಲ್ಲಾಡಳಿತ, ಜಿಲ್ಲಾ ಪೊಲೀಸ್ ಇಲಾಖೆ ವತಿಯಿಂದ ನಾವು ಅಗತ್ಯ ಕ್ರಮವನ್ನ ಇವತ್ತು ಎಲ್ಲಾ ಅಂತ್ಯಕ್ರಿಯೆ ಪಾಲ್ಗೊಳ್ಳಲಿ ಗಣ್ಯಾತಿ ಗಣ್ಯರಿಗೆ, ಸಾಮಾನ್ಯ ಜನರಿಗೆ, ಎಲ್ಲ ಕುಟುಂಬ ವರ್ಗದವರಿಗೆ ಎಲ್ರಿಗೂ ಸಿಬ್ಬಂದಿಗಳಿಗೆ ನಾವು ಸಿಬ್ಬಂದಿ ನೇಮಕ ಮಾಡ್ಕೊಂಡಿದ್ವಿ. ಸುಮಾರು 1400ರಷ್ಟು ಪೊಲೀಸ್ ಇಲಾಖೆಯ ಪೊಲೀಸ್ ಪೇದೆಗಳನ್ನ ನೇಮಕ ಮಾಡ್ಕೊಂಡಿದ್ವಿ. ಸುಮಾರು 5 ನಮ್ಮ ಜಿಲ್ಲೆಯ SP ಅವರು ಸೇರಿ 5 ಪೊಲೀಸ್ ವರಿಷ್ಠಾಧಿಕಾರಿಗಳನ್ನ ಇಲ್ಲಿ ಡೆಪ್ಯೂಟ್ ಅನ್ನ ಮಾಡಿದ್ದಾರೆ. ಜೊತೆಗೆ ಸುಮಾರು 250ಕ್ಕೂ ಹೆಚ್ಚು PSIಗಳನ್ನ ಹಾಕಿದ್ದಾರೆ. 60ಕ್ಕೂ ಹೆಚ್ಚು CPI ಮತ್ತೆ DYSPs ನೆಲ್ಲ ಹಾಕಿದ್ದಾರೆ. ಅವರ ಏನು ಕುಮಾರಣ್ಣ ಅವರ ಒಂದು ಮಾರ್ಗದರ್ಶನದಂತೆ ಬೆಂಗಳೂರನ್ನ ಬಿಟ್ಟು ನಮ್ಮ ಜಿಲ್ಲೆಗೆ ಸುಮಾರು ಸಂಜೆ ವೇಳೆಗೆ ನಮ್ಮ ಹಿರಿಸವೆ ಬಾರ್ಡರ್ಗೆ ನಾವು ಪಾರ್ಥಿವ ಶರೀರವನ್ನ ಗೌರವ ರೀತಿಯಲ್ಲಿ ನಾವು ಬರಮಾಡ್ಕೊಳ್ಳುವಂತ ಕೆಲಸವನ್ನ ಮಾಡ್ತೀವಿ. ಅದಾದ ನಂತರ ಚನ್ನಪಟ್ಟಣ ತಾಲೂಕು ಕಚೇರಿ ಮುಂದೆ ಮಾಡಬೇಕಂತ ಒಂದು ಅಲ್ಲಿಯ ಅಭಿಮಾನಿಗಳ ಒಂದು ಒತ್ತಾಯ. ಜೊತೆಗೆ ಉದಯಪುರ, ಶಾಂತಿಗ್ರಾಮ, ಡೈರಿ ಸರ್ಕಲ್ ಮತ್ತೆ NR ಸರ್ಕಲ್ ಈ ಮುಖಾಯನ ಬಂದು ಅಲ್ಲಿಂದ ನಮ್ಮ ಮೊಸಳೆ ಹೊಸಳ್ಳಿಯಿಂದ ಬಂದು ಮಾನ್ಯ ಒಳಇನ್ಸ್ಪೆಕ್ಟರ್ ಕ್ಷೇತ್ರ ಶಾಸಕರಂತಹ SD ರೇವಣ್ಣ ಸರ್ ಅವರ ಒಂದು ಮನೆಯಲ್ಲಿ ರಾತ್ರಿ ಸಾರ್ವಜನಿಕ ದರ್ಶನಕ್ಕಿಟ್ಟು ನಾಳೆ ಬೆಳಿಗ್ಗೆ ಇವರು ಅಂತಿಮ ವಿಧಾನವನ್ನು ಶುರು ಮಾಡ್ತಾರೆ ಅಂತ ಕುಟುಂಬ ವರ್ಗದವರ ಮಾಹಿತಿಯ ಪ್ರಕಾರ ಅದೇ ರೀತಿಯ ಸಿದ್ಧತೆಯನ್ನ ನಾವು ಮಾಡ್ಕೊಂಡಿದ್ದೀವಿ. ಅಚ್ಚುಕಟ್ಟಾಗಿ ಶಾಂತಿಯುತವಾಗಿ ನಡೀಬೇಕು ಅನ್ನೋದು ನಮ್ಮೆಲ್ಲರ ಒಂದು ಆಸೆ. ಜೊತೆಗೆ ಘನ ಸರ್ಕಾರದ ಮುಖ್ಯಮಂತ್ರಿಗಳಂತ DK ಶಿವಕುಮಾರ್ ಸಾಹೇಬರು ವಿಧಿವಿಧಾನನ ಸರ್ಕಾರಿ ಗೌರವಗಳನ್ನೇ ಮಾಡಬೇಕು ಅನ್ನೋದನ್ನ ಒಂದು ಘೋಷಣೆಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಇವಾಗ ನಮ್ಮ DC ಮೇಡಮ್ ಅವರು ಒಂದು ಕ್ಲಾರಿಫಿಕೇಶನ್ ತಗೊಂಡು ಸರ್ಕಾರಿ ಗೌರವಗಳೊಂದಿಗೆ ಅಂತಿಮ ಸಂಸ್ಕಾರವನ್ನ ಮಾಡುವಂತದ್ದು ತೀರ್ಮಾನವಾಗಿದೆ. ಎಲ್ಲ ರೀತಿಯಲ್ಲಿ ಸನ್ನದ್ಧರಾಗಿದೆ ಜಿಲ್ಲಾಡಳಿತ. ಮೃತರ ದರ್ಶನವನ್ನ ಅವ್ರನ್ನ ಕಳಿಸ್ಕೊಳ್ಳೋ ರೀತಿಯನ್ನ ಗೌರವಪೂರ್ವಕವಾಗಿ ಮಾಡಬೇಕು ಅನ್ನೋದು ನಮ್ಮೆಲ್ಲರ ಆಸೆ, ನಮ್ಮೆಲ್ಲರ ಒಂದು ಗೌರವ. ಹಾಗಾಗಿ ನಾಳೆ 2 ಗಂಟೆ ವೇಳೆಗೆ ಅವರು ಚಾಪರ್ ಮುಖೇನ ಹರದನಲ್ಲಿ ಏನು ಒಂದು ಹೆಲಿಪ್ಯಾಡ್ ಇದೆ ಅಲ್ಲಿಗೆ ಬಂದು ಗೌರವಾನ್ವಿತರ ಅಂತ್ಯ ಸಂಸ್ಕಾರ ಪಾಲ್ಗೊಳ್ಳುವಂತ ಕೆಲಸವನ್ನು ಮುಖ್ಯಮಂತ್ರಿಗಳಂತಹ DK ಶಿವಕುಮಾರ್ ಸಾಹೇಬರು ಅಂತ್ಯ ಸಂಸ್ಕಾರದಲ್ಲಿ ಸುಮಾರು 2 ಗಂಟೆ ವೇಳೆಗೆ ಬಂದು ಮೃತರ ಅಂತ್ಯ ಸಂಸ್ಕಾರಕ್ಕೆ ಭಾಗವಹಿಸುವಂತ ಕೆಲಸವನ್ನ ಅವರು ಮಾಡಲಿದ್ದಾರೆ. ಒಟ್ಟಾರೆ ನಮ್ಮ ಎಸ್ಪೆಷಲಿ ನಮ್ಮ ತಾಲೂಕಿಗೆ ಒಂದು ತುಂಬಲಾದಂತಹ ನಷ್ಟ, ಒಂದು ಹಿರಿಯ ಜೀವನ ನಾವು ಕಳ್ಕೊಂಡಿದ್ದೀವಿ. ನಮ್ಮ ರಾಜಕೀಯ ಏನೇ ಇರ್ಬೋದು, ನಮ್ಮ ಕುಟುಂಬ ಅವ್ರ ಕುಟುಂಬ ಒಂದು ಕಾಲದಲ್ಲಿ ಒಗ್ಗಿಟ್ಟಿದ್ದು ಅಂತ ಎಲ್ಲ ನಮ್ಮ ಪೂರ್ವಜರು ಹೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ಇವತ್ತು ಅವ್ರನ್ನ ಕಳಿಸ್ಕೊಳ್ಳುವಂತ ನಮ್ಮೆಲ್ಲರ ಜವಾಬ್ದಾರಿ, ಗೌರವಯುತವಾಗಿ ಅಂತಿಮ ವಿಧಿವಿಧಾನ ಮಾಡುವಂಥದ್ದು. ಆ ರೀತಿಯಲ್ಲಿ ಇವತ್ತು ಬಂದಿದ್ದೀವಿ. ಈಗ ಮಾನ್ಯ ಶಾಸಕರಂತಹ ರೇವಣ್ಣ ಸಹಾರ ಇಲ್ಲಿ ಬರ್ತೀವಿ ಅಂತ ಹೇಳಿದ್ದಾರೆ. ಅವ್ರ ಸಹ ಜೊತೆ ಮಾತನಾಡಿ ಇನ್ನೂ ಏನಾದ್ರು ಆಗುಹೋಗುಗಳು ಆಗಬೇಕಾಗಿದ್ರೆ ಅವ್ರ ಮಾರ್ಗದರ್ಶನದಲ್ಲಿ ಮಾಡುವಂತ ಕೆಲಸವನ್ನ ನಾವು ಮಾಡ್ತೀವಿ. ಎಲ್ಲಿ ಅಲ್ಲ, ಈಗ ಸುಮಾರು ಕೇಂದ್ರ ಸಚಿವರು, ರಾಜ್ಯ ಸಚಿವರು ಬರುವಂತಹ TPs ಈಗ ಬರ್ತಾ ಇದೆ. ಆದ್ರೆ ಇವಾಗ ನಮ್ಗೆ ಕನ್ಫರ್ಮ್ ಆಗಿರೋದು ಗೌರವಾನ್ವಿತ ಮುಖ್ಯಮಂತ್ರಿಗಳು ಬರ್ತಾರೆ ಅಂತ. ಅವರು ಹೆಲಿಪ್ಯಾಡ್ ನಮ್ಗೆ ಹತ್ರ ಇರೋದು ಹರದನಹಳ್ಳಿದು, ಹಾಗಾಗಿ ಅಲ್ಲಿಗೆ ಬರ್ತೀವಿ ಅಂತ ಅವ್ರ ಕಚೇರಿಯಿಂದ ನಮ್ಗೆ ಮಾಹಿತಿ ಬಂದಿದೆ. ಬೆಳಗ್ಗೆ ಸಹ ಗೌರವಾನ್ವಿತ ಮುಖ್ಯಮಂತ್ರಿಗಳು ಮಾತಾಡಿದ್ರು, ನಾನು ಅಂತ್ಯ ಸಂಸ್ಕಾರಕ್ಕೆ ಭಾಗವಹಿಸ್ತೀನಿ, ಅಲ್ಲಿ ಏನೇನು ಆಗುಹೋಗುಗಳನ್ನ ನೀವು ನೋಡ್ಕೋಬೇಕು, ನಿಮ್ ಜವಾಬ್ದಾರಿ ಇರ್ತದೆ. ನಾಳೆ ದಿನ ಅವ್ರ ಗೌರವವನ್ನ ನಾವು ಸೂಚಿಸುವಂತ ಕೆಲಸವನ್ನು ನಾವು ಬಿಡಬೇಕು ಅಂತ ಗೌರವಾನ್ವಿತ ಮುಖ್ಯಮಂತ್ರಿಗಳು ನಮಗೆ ನಿರ್ದೇಶನವನ್ನು ಕೊಟ್ಟಿದ್ದಾರೆ.
ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.